ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ವಿಜಯಲಕ್ಷ್ಮಿ. ಫುಡ್ ಫಾರ್ ಗುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಂಗಳೂರು ಸ್ಪೆಷಲ್ ಅಕ್ಕಿ ಶಾವಿಗೆನ ಮಾಡ್ತಾಯಿದ್ದೀನಿ. ಇದು ಚಿಕನ್ ಸಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನಾನು 5 ಗ್ಲಾಸ್ನಷ್ಟು ರೇಷನ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಬರೋಣ. ಸ್ವಲ್ಪನೇ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಪುಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸಣ್ಣಕ್ಕೆ ಪುಡಿ ಮಾಡ್ಕೊಂಬರ್ಬೇಕು. ನೋಡಿ, ಇಷ್ಟು ನುಣ್ಣಗೆ ಪುಡಿ ಮಾಡಬೇಕು. ಇದನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡು ಸ್ವಲ್ಪನೇ ಇದೇ ಥರ ಹಾಕ್ಕೊಂಡು ಎಲ್ಲದನ್ನು ಪುಡಿ ಮಾಡ್ಕೊಂಬರೋಣ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಲಿ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ನಷ್ಟು ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ 1.5 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನೀರು ಕುದೀತಾ ಇದೆ. ಅದಕ್ಕೆ ನಾನು ಪುಡಿ ಮಾಡಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸರಿ ಹಾಕ್ಕೊಳ್ಬಾರ್ದು, ಗಂಟು ಬೀಳುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಇದೇ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ನಾವು ಇದನ್ನು ಕೇವಲ ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಬೋದು. ಅಕ್ಕಿನ ವಾಶ್ ಮಾಡಿ ಒಣಗಿಸಿಟ್ಕೊಂಡಿದ್ರೆ ಅರ್ಧ ಗಂಟೆಯಲ್ಲಿ ಈ ಒತ್ತು ಶಾವಿಗೆನ ಮಾಡ್ಬೋದು. ನೋಡಿ, ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೀಡಿಯಮ್ ಉರಿ ಇಟ್ಕೊಂಡು ಗಂಟು ಬೀಳ್ದಂಗೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಉರಿಲಿ ಇಟ್ಕೊಂಡು ಇದೇ ಥರ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಮ್ಮ ಮಂಗಳೂರು ಕಡೆ ಇದಕ್ಕೆ ಸೇಮೆ ದಡ್ಡಿ ಅಂತ ಹೇಳ್ತಾರೆ. ಯಾವುದೇ ಸ್ಪೆಷಲ್ ಫಂಕ್ಷನ್ಗೆ ಅಥವಾ ಮನೆಗೆ ನೆಂಟರು ಬಂದರೆ ಸೇಮೆ ದಡ್ಡೆ ಮತ್ತು ಕೋರ್ದ ಸಾರು ತುಂಬಾ ಸ್ಪೆಷಲ್ ನಮ್ಮ ಕಡೆ. ಇದನ್ನು ಪ್ರತಿ ಮನೆಯಲ್ಲೂ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟು ಗಟ್ಟಿ ಆದರೆ ಸಾಕು, ಆಮೇಲೆ ಆರಿದ್ಮೇಲೆ ಅದು ಇನ್ನೂ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈ ನೀರು ಮಾಡಿಕೊಂಡು ಈ ಥರ ಉಂಡೆ ಮಾಡಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಇಡಬೇಕು. ನೋಡಿ, ಇಷ್ಟು ದೊಡ್ಡದಾಗಬೇಕು. ಇದೇ ಥರ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊಳ್ಳೋಣ. ಇಡ್ಲಿ ಪಾತ್ರೆಗೆ ಕೆಳಗಡೆ 2 ಗ್ಲಾಸ್ನಷ್ಟು ನೀರು ಹಾಕಿ ಈ ಥರ ಬೇಯಕ್ಕೆ ಇಡಬೇಕು. ನೋಡಿ, ಎಲ್ಲ ಉಂಡೆಗಳು ಒಂದೇ ಸಮ ಬರಬೇಕು. ಚಿಕನ್ ತಿಂದೇ ಇರೋರು ತೆಂಗಿನಕಾಯಿ ಹಾಲು ಜೊತೆನೂ ಇದನ್ನು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತಣ್ಣಗಾಗ್ತಾ ಗಟ್ಟಿ ಆಗ್ತಾ ಇದೆ ಹಿಟ್ಟು. ಎಲ್ಲ ಉಂಡೆ ಮಾಡಾಗಿದೆ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಸ್ಟವ್ ಆನ್ ಮಾಡಿಕೊಂಡು 20 ನಿಮಿಷ ಬೇಯಿಸಬೇಕು. ಫಸ್ಟ್ 5 ನಿಮಿಷ ದೊಡ್ಡ ಉರಿಲಿಟ್ಟು ಆಮೇಲೆ ಮೀಡಿಯಮ್ ಉರಿಲಿಟ್ಟು ಬೇಯಿಸ್ಕೊಂಬರ್ಬೇಕು. ಇನ್ನೊಂದು ಕಡೆ ಚಿಕನ್ ಸಾರು ರೆಡಿ ಆಗ್ತಾಯಿದೆ. ನೋಡಿ, ಈ ಅಕ್ಕಿ ಶಾವಿಗೆ ಜೊತೆ ಚಿಕನ್ ಸಾರು ಒಳ್ಳೆ ಕಾಂಬಿನೇಷನ್ನು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, 20 ನಿಮಿಷ ಬೆಂದಿದೆ ಹಿಟ್ಟು. ಇದನ್ನು ಇವಾಗ ಒಂದು ಒತ್ತು ಶಾವಿಗೆ ಮಣೆಯಲ್ಲಿ ಹಾಕ್ಕೊಂಡು ಒತ್ಕೊಳ್ಳೋಣ.
ನಾವಿದನ್ನು 20 ನಿಮಿಷ ಬೇಯಿಸಾದ್ಮೇಲೆ ಸ್ಟವ್ ಆಫ್ ಮಾಡಬಾರ್ದು, ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಅಲ್ಲಿಂದನೇ ಒಂದೊಂದೇ ಹಿಟ್ಟು ತೊಗೊಂಡು ಈ ಥರ ಒತ್ಕೊಳ್ಬೇಕು. ಇಲ್ಲಾಂದರೆ ಉಂಡೆ ಗಟ್ಟಿಯಾಗಿಬಿಡುತ್ತೆ, ಒತ್ತಕ್ಕೆ ಕಷ್ಟ ಆಗುತ್ತೆ. ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದು ಒತ್ಕೊಳ್ಳೋಕ್ಕೂ ತುಂಬಾ ಈಸಿ ಆಗುತ್ತೆ. ಬಿಸಿ ಬಿಸಿ ಆಗಿರುವಂತಹ ಒತ್ತು ಶಾವಿಗೆ ರೆಡಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡಿ. ಹಾಗೂ ಇಂಥದೇ ಸ್ಪೆಷಲ್ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.